ಆಗಲೇ ಆಟ ಆಡಿದೀವಿ ಓಡೋದು, ಅದು ನಿಂತಾಡೋದು, ಓಡ್ತಾ ಆಡೋದು. ಈಗ ಬ್ಯಾಸರ ಆಗೈತಪ್ಪ ನಮಗೆ, ಸುಸ್ತಾಗೈತಿ. ನಾಟಕ ಮಾಡೀವಿ, ಆಟ ಆಡೀವಿ, ಎಲ್ಲ ಏನೋ ಮಾಡಿ ಬಂದು ಸುಸ್ತಾಗೈತಿ, ನಿಂದ್ರಕ್ಕಾಗಲ್ದು. ಕುಂತ ಆಟ ಆಡೋಣ್ರಿ ಬೇಜಾರಾಗಿಬಿಟ್ಟೈತಿ ಅಂದ್ರೆ ಕುಂತ ಆಟ ಆಡೋದು ಇದೊಂದು. ಇದ್ರ ಹೆಸರು ಏನಂದ್ರೆ ಕಾಯಂಗೆ ಅಂತೇಳಿ. ಏನಿದು ಕಾಯಂಗೆ ಅಂದ್ರೆ ತಿನ್ನೋದು ಅಂತ. ಏನ? ಹಾಂ, ಕಾಯಂಗೆ ಅಂದ್ರೆ ತಿನ್ನೋದು. ಈಗ ನಾವು ಏನೇನು ತಿಂತೇವಿ? ರೊಟ್ಟಿ ತಿಂತೇವಿ, ಪಲ್ಯ ತಿಂತೇವಿ, ಅನ್ನ ತಿಂತೇವಿ, ಇಡ್ಲಿ ತಿಂತೇವಿ, ಎಗ್ ರೈಸ್ ತಿಂತೇವಿ, ಪೂರಿ ತಿಂತೇವಿ, ದೋಸೆ ತಿಂತೇವಿ. ಎಲ್ಲ ತಿನ್ನೋ ಪದಾರ್ಥ ತಿಂತೀವಲ್ಲ. ಕಲ್ಲು ತಿಂತೀರಿ, ಮಣ್ಣು ತಿಂತೀರಿ, ತಿನ್ನೋದಿಲ್ಲ. ಈಗ ನಾನು ನಿಮಗೆ ತಿನ್ನೋ ಪದಾರ್ಥ ಹೇಳಿದಾಗ ನೀವೇನು ಅನ್ಬೇಕಂದ್ರೆ ಹಿಂಗೆ ಕೈ ಮಾಡಿ ಕಾಯಂಗೆ ಅನ್ಬೇಕು. ವಾಪಸ್ ಕೈ ಇಲ್ಲೇ ಬರಬೇಕು. ಎಲ್ಲಿ ಬರಬೇಕು? ಎದೆಗೆ ಬರಬೇಕು. ರೊಟ್ಟಿ ಕಾಯಂಗೆ, ಉಪ್ಪಿಟ್ಟು ಕಾಯಂಗೆ, ದೋಸೆ ಕಾಯಂಗೆ, ಹಿಂಗೆ ಬರಬೇಕು. ನಾ ತಿನ್ನದೇ ಇರೋ ಪದಾರ್ಥ ಹೇಳಿದೆಪ್ಪ. ಕಲ್ಲು ಸುಮ್ಮನೆ ಇರಬೇಕು. ಕಲ್ಲು ಅಂತ ಕಾಯಂಗೆ ಅಂದ್ರೆ ನೀವು ಔಟ್. ಏನು ಯಾರು ಕಾಯಂಗೆ ಅಂದಿರ್ತಾರಲ್ಲ ಅವ್ರು ಔಟ್. ನೋಡೋಣ, ಶುರು ಮಾಡ್ರೆ. ರೊಟ್ಟಿ, ಉಪ್ಪಿಟ್ಟು, ದೋಸೆ, ಕಲ್ಲು. ಗೊತ್ತಾಗ್ತಿಲ್ಲ? ಹಿಂಗೆ ಔಟ್ ಹಾಕಿರ್ತೀವಿ. ಇದೊಂದ್ಸಲ ನಿಮ್ಗೆ ಚಾನ್ಸ್ ಕೊಡ್ತೇವೆ. ನೆಕ್ಸ್ಟ್ ಔಟ್ ಆದ್ರೆ ಔಟ್. ಓಕೆನಾ? ಈಗ ಆಟ ಆಡೋಣ್ರೆ ಕರೆಕ್ಟಾಗಿ. ಎಲ್ಲರದು ಲಕ್ಷ್ಯ ಇರಬೇಕು. ಬಲಗೈ ಮೇಲೆ ಮಾಡ್ಬೇಕು. ಬಲಗೈ ಮೇಲೆ ಮಾಡಿರಿ ಅಂದ್ರೆ ಚಂದಕ್ಕೆ ಸುಮ್ಮನೆ ಇದೆ. ಹಾಂ, ಆ ಕೈ ಮಾಡಿ. ಹಾಂ, ಆ ಕೈ. ರೈಟ್. ಓಕೆನಾ? ಈ ಕೈ ಮಾಡಿ. ರೆಡಿ ರೆಡಿ. ರೊಟ್ಟಿ, ಉಪ್ಪಿಟ್ಟು, ದೋಸೆ, ಮೀಸೆ. ಹಾಂ, ವೆರಿ ಗುಡ್, ವೆರಿ ಗುಡ್. ಕಲ್ಲು. ಹಾಂ, ಈಗ ಅನ್ನ, ಮಣ್ಣು. ವೆರಿ ಗುಡ್, ವೆರಿ ಗುಡ್. ಔಟ್ ಆದವ್ರು ಪ್ರಾಮಾಣಿಕವಾಗಿ ನೀವು ಸರ್ ಬರಬೇಕು. ಇಲ್ಲೇ ಅವ ಔಟ್ ಆಗಿ ನೀವು ಔಟ್ ಆಗಿ ನೀವು ಹೇಳಬಾರ್ದು. ಅವರೇ ಔಟ್ ಆದವ್ರು ಪ್ರಾಮಾಣಿಕವಾಗಿ ಎಷ್ಟು ಮಾಡಿದ್ರು ಔಟ ಬಂದ್ಬಿಡ್ಬೇಕು. ಕರೆಕ್ಟಾಗಿ ಹೇಳ್ಬೇಕು. ಏನ? ರೊಟ್ಟಿ, ಉಪ್ಪಿಟ್ಟು, ದೋಸೆ, ಇಡ್ಲಿ, ಮಿರ್ಚಿ, ಕುರ್ಚಿ. ಲೇಟ್ ಮಾಡಿದ್ರೆ ಔಟು. ಫಾಸ್ಟ್ ಆಗಿರ್ಬೇಕು. ರೊಟ್ಟಿ, ಉಪ್ಪಿಟ್ಟು, ಕಲ್ಲು. ಹಾಂ, ಫಾಸ್ಟ್ ಇರ್ಬೇಕು. ಕಲ್ಲು. ಎಲ್ಲರೂ ಫಾಸ್ಟ್ ಇರ್ಬೇಕು. ಕಲ್ಲು. ಹಾಂ, ಏ ಭಾರಿ ಶಾರ್ಪ್ ಅದಿ ನೋಡು. ರೊಟ್ಟಿ, ಉಪ್ಪಿಟ್ಟು, ಮಣ್ಣು, ಕಲ್ಲು, ರೊಟ್ಟಿ, ಮಣ್ಣು. ಹಾಂ, ಹೌದು. ಹಾಂ, ಫಾಸ್ಟ್. ಮಣ್ಣು. ಪುರಾ ಇವ್ರೆ ಭಾರಿ ಶಾರ್ಪ್ ಅದಿರಿ. ರೊಟ್ಟಿ, ಇಡ್ಲಿ, ದೋಸೆ, ಮೀಸೆ, ಸಕ್ಕರೆ, ಸಗಣಿ, ಕಲ್ಲು. ಗೊತ್ತಿಲ್ಲ? ಹಿಂಗೆ ಬರ್ರಿ, ಎಲ್ಲರೂ ಎದುರಿಗೆ ಬರ್ರಿ. ಈಗ ಕಾಯಿಗೆ ಆಟ ಕೇಳಿದ್ರಿ, ನೋಡಿದಿರಿಲ್ಲ, ಆಡಿದ್ರಿ. ನೀವು ಭಾಳ ಜನ ವಿನ್ ಆದ್ರಿ. ಇದ್ರಾಗ ನಿಮ್ಮನ್ನು ಸೋಲಸಕ್ಕೆ ನನಗೆ ಆಗಲಿಲ್ಲ. ಯಾಕೆ? ಹಾಂ, ಕಾನ್ಸಂಟ್ರೇಷನ್ ನನ್ನ ಕಡೆನೇ ಇತ್ತು. ನಿಮ್ಮದು ಏನಿತ್ತು? ಕಾನ್ಸಂಟ್ರೇಷನ್ನು ನನ್ನ ಕಡೆನೇ ಇತ್ತು. ಅಷ್ಟು ಲಕ್ಷ ಕೊಟ್ಟು. ಹಾಂ, ವೆರಿ ಗುಡ್. ಈಗ ಹಂಗಾರೆ ಕಾಯಿಂಗೆ ಆಟದಿಂದ ಏನು ತಿಳ್ಕೊಂಡ್ರಿ? ಒಬ್ಬೊಬ್ರು. ಹಾಂ, ಅದು ಹಂಗಲ್ಲ. ಏನು ತಿಳ್ಕೊಂಡ್ರಿ? ವೆರಿ ಗುಡ್, ವೆರಿ ಗುಡ್. ಯಾವ ಪದಾರ್ಥ ತಿನ್ನಬೇಕು, ಯಾವ ಪದಾರ್ಥ ತಿನ್ನಬಾರ್ದು ಅಂತ ತಿಳ್ಕೊಂಡ್ರಿ. ಹೌದಿಲ್ಲ? ಮತ್ತೇನು? ಹಾಂ, ಅದು ನಿಮ್ಮ ಕಡೆ ನೀವು ಹೇಳೋ ಪದಾರ್ಥದ ಕಡೆ ನಮ್ಗೆ ಕಾನ್ಸಂಟ್ರೇಷನ್ ಇರ್ತಿ. ಒಳ್ಳೆ ನೀವು ಹೇಳಿರ್ತೀರಲ್ರಿ, ಅದ್ರಿಂದ ಒಂದು ಸ್ವಲ್ಪ ಜನ ನಿಮ್ಮ ಕಡೆ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಔಟ್ ಆಗ್ತದೆ. ಹೌದಾ? ಯಾರು ಕಾನ್ಸಂಟ್ರೇಷನ್ ಮಾಡಲಿಲ್ಲ, ಲಕ್ಷ್ಯ ಯಾರು ಕೊಡಲಿಲ್ಲ, ಆಟದ ಕಡೆ ಯಾರು ಲಕ್ಷ್ಯ ಇರಲಿಲ್ಲ, ಅವ್ರು ಏನು ಮಾಡಿದ್ರು? ಅವ್ರು ಔಟ್ ಆಗ. ಹಂಗಾರೆ ನಾವು ಪ್ರತಿಯೊಂದು ಅಭ್ಯಾಸ ಏನೇ ಹೇಳ್ತೀರಿ, ಶಾಲೆ ಒಳಗೆ ಅಭ್ಯಾಸ ಹೇಳಕತ್ತಾಗೂ ನಮ್ಮ ಲಕ್ಷ್ಯ ಎಲ್ಲಿರ್ಬೇಕು? ಪಾಠ ಯಾರು ಹೇಳ್ತಿರ್ತಾರೆ ಅವ್ರ ಕಡೆ ಇರಬೇಕು. ಅವ್ರಿಗೆ ಒಮ್ಮೆ ನೀವು ನೋಡಿ ಪಾಠ ಹೇಳತ್ತಾಗ
ನೀಟಾಗಿ ಕೇಳಿಬಿಟ್ರಿ ಅಂದ್ರೆ ಸರ್ ಹೇಳೋ ಪಾಠ ನೀವು ಕೇಳಿಬಿಟ್ರಿ ಅಂದ್ರೆ ಓದೋ ಅವಶ್ಯಕತೆ ಇರೋದಿಲ್ಲ, ಅಷ್ಟು ತಲೆಯೊಳಗೆ ಉಳಿದ್ಬಿಡ್ತದೆ. ಅದಕ್ಕೆ ಪಾಠ ಮಾಡುವಾಗ ಭಾಳ ಕಾನ್ಸಂಟ್ರೇಷನ್ ಇರುತ್ತೆ. ಯಾಕಡೆ ನೋಡೋಕತ್ಬಿಟ್ರಿ ಅಂದ್ರೆ ನಿಮಗೆ ಪಾಠ ಅರ್ಥ ಆಗೋದಿಲ್ಲ. ಅದಕ್ಕೆ ಈ ಆಟಗಳು ಯಾಕೆ ಉಪಯೋಗಕ್ಕೆ ಅಂದ್ರೆ ನಮ್ಮ ಮೈಂಡನ್ನು ಏಕಾಗ್ರತೆಗೊಳಿಸ್ತಾವೆ, ಕಾನ್ಸಂಟ್ರೇಷನ್ ಒಂದು ಕಡೆ ಇರ್ತದೆ. ಅದಕ್ಕೆ ಆಟ ಆಡ್ಸೋದು. ಇವಕ್ಕೆ ಏನಂತಾರೆ ಆಟಕ್ಕೆ? ರಂಗ ಆಟಗಳು ಅಂತಾರೆ. ಏನಂತಾರೆ? ರಂಗ ಆಟಗಳು ಅಂದರೆ ನಾಟಕಕ್ಕೆ ಪೂರಕವಾಗಿ ಬಳಸುವಂಥ ಆಟಗಳು. ಅಭ್ಯಾಸಕ್ಕೂ ಅನುಕೂಲ ಅದಾವೆ. ನಿಮ್ಮ ಕಾನ್ಸಂಟ್ರೇಷನ್ನು, ನಿಮ್ಮ ಮೈಂಡ್ ಫ್ರೆಶ್ಶು, ಜೊತೆಗೆ ನಿಮ್ಮ ಎನರ್ಜಿ ಎಲ್ಲವನ್ನು ಹೆಚ್ಚಿಸೋದ್ರ ಸಲುವಾಗಿ ಆಟಗಳು. ಓಕೆನಾ? ಎಲ್ಲರಿಗೂ ಬೆಸ್ಟ್ ಆಫ್ ಲಕ್.